ಸೊ ಈ ಒಂದು ಟಾಪ್ ಏನಿದೆ ಅಲ್ಲ, ಇದನ್ನ ನಾನೇ ಸ್ಟಿಚ್ ಮಾಡಿದ್ದು. ಕಾಡು ಮಲ್ಲೇಶ್ವರಕ್ಕೆ ಹೋಗ್ಬಿಡೋಣ ಅಂತ ಚಿಕನ್ಗೋಸ್ಕರ ಅಷ್ಟು ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋಗಿ ಕಾಲೇ ಟ್ವಿಸ್ಟ್ ಆಗೋಯ್ತು. ಪ್ರಸಾದ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟೇ. ಬಟ್ ದೇವ್ರ ದಯೆಯಿಂದ ಪ್ರಸಾದ ಸಿಕ್ತು. ಈ ಕ್ರೇಜಿ ಚಾಟ್ ಅಂದ್ರೆ ಏನೋ ಇಷ್ಟ. ವೆರಿ ಗುಡ್ ಮನೆ ತಗೊಂಡ್ಬಂದ್ರೆ ನಮ್ಮಪ್ಪ ಆಗ ಕರ್ಕೊಂಡು ಹೋಗೋದು ಮಲಪ್ ನೋಡ್ಲಿಕ್ಕೆ ತಿಂಡಿ ಗಿಂಡಿ ಇಲ್ಲ ಬೋಂಡ ಏನ್ ಟೇಸ್ಟ್ ಇರೋದು ಅಂದ್ರೆ ಇದು ಟೊಮೊಟೊ ಬಾತ್ ಇವತ್ತು ನೆನ್ಸ್ಕೊಂಡ್ರೆ ಇಲ್ಲ ಅದು. ನಂದು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂತ ಇದೀನಿ. ನಾಳಿದ್ದು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ಏನಪ್ಪ ಅಂದರೆ ಒಂದು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಾಗುತ್ತೆ ಏನು ಎತ್ತ ಅಂತ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ಇವಾಗ ಏನಪ್ಪ ಅಂದರೆ ಸದ್ಯಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ನೆನ್ನೆನೇ ಹೋಗಬೇಕಾಗಿತ್ತು, ಬಟ್ ನೆನ್ನೆ ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ಇವತ್ತು ಹೋಗ್ತಾ ಇದ್ದೀವಿ. ಸೊ ನಾನು, ಮಮ್ಮಿ, ಅಜ್ಜಿ, ವಿನು, ಪಾಪು 4 ಜನನೂ ಹೋಗ್ತಿದ್ದೀವಿ. ಹಾಗೆ ಹೋಗಿ ಏನಾಗುತ್ತೆ ಏನು ಎತ್ತ ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಸೊ ಬನ್ನಿ ಲೆಟ್ಸ್ ಗೋ. ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ನೋಡಿ ವಿನುತಾ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ನ ಹಾಕ್ಕೊಂಡಿದ್ದಾಳೆ. ಆ್ಯಂಡ್ ಇನ್ನೊಂದು ಏನಂದರೆ, ಸೈಡ್ ಬಾ ವಿನು, ಸೈಡ್ ಬಾ, ಈ ಕಡೆ ಬಾ. ಸೊ ಈ ಒಂದು ಟಾಪ್ ಏನಿದೆ ಅಲ್ಲ, ಇದನ್ನ ನಾನೇ ಸ್ಟಿಚ್ ಮಾಡಿದ್ದು. ಈ ಡ್ರೆಸ್ ಏನಿದೆ ಅಲ್ಲ, ಇದ್ರದ್ದು ಪಲ್ಲು ಪಾರ್ಟ್ ಏನು ಮಿಕ್ಕಿತ್ತು, ಅದರಲ್ಲಿ ನಾನು ಈ ಡ್ರೆಸ್ನ ಸ್ಟಿಚ್ ಮಾಡ್ತಾ ಇದ್ದೆ. ಈ ಟಾಪ್ನ ಸಕ್ಕತ್ತಾಗಿ ಬಂದಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ರದ್ದು ರೀಲ್ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ, ಚೆಕ್ ಮಾಡಿಲ್ಲ ಅಂದರೆ. ಆ್ಯಂಡ್ ಇನ್ಫ್ಯಾಕ್ಟ್ ಯೂಟ್ಯೂಬಲ್ಲಿ ಕೂಡ ಹಾಕ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಬೇರೆ ಮೆಟೀರಿಯಲಲ್ಲಿ ಸ್ಟಿಚ್ ಮಾಡಬೇಕಿತ್ತು, ಬಟ್ ಇದರಲ್ಲಿ ಟ್ರಯಲ್ ಮಾಡೋಣ ಅಂತ ಮಾಡಿದ್ದು. ತುಂಬ ಚೆನ್ನಾಗಿ ಔಟ್ಪುಟ್ ಬಂತು, ನನಗಂತೂ ತುಂಬ ಇಷ್ಟ ಆಯಿತು. ನೋಡೋಣ, ಬೇರೆ ಯಾವುದಾದ್ರೂ ಬಟ್ಟೆ ಸಿಕ್ಕಿದ್ರೆ ಐ ಡೆಫಿನೆಟ್ಲಿ ಟ್ರೈ ದಿಸ್ ಡ್ರೆಸ್. ಸೊ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು. ಸೊ ಯಾ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ, ಮತ್ತೆ ಸಿಗ್ತೀನಿ ಗೈಸ್. ಗೈಸ್, ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಅಕ್ಕ ನೋಡಿ ಕೂದಲು ಬಿಟ್ಕೊಂಡ್ಬಂದಿದೆ. ದೇವಸ್ಥಾನಕ್ಕೆ ಯಾರಾದರೂ ಕೂದಲು ಬಿಟ್ಕೊಂಡ್ಬರ್ತಾರೆ. ನಮ್ಮ ತಿರುಗು ನೋಡ್ತಾ ಇಲ್ಲ ಅಲ್ಲಿ. ಕೆಳಗೆ ಸೊ ಗೈಸ್, ಏನಂದರೆ ಇಲ್ಲಿ ಎಲ್ಲ ಮಲ್ಲೇಶ್ವರಂ ದೇವಸ್ಥಾನಗಳಿಗೆ ಬಂದಿದ್ದೀವಿ. ಸೊ ಫಸ್ಟು ಕಾಡು ಮಲ್ಲೇಶ್ವರಕ್ಕೆ ಹೋಗ್ಬಿಡೋಣ ಅಂತ. ಸೊ ಕಾಡು ಮಲ್ಲೇಶ್ವರ ಮುಗಿಸ್ಕೊಂಡು ಇನ್ನು ಬಾಕಿ ಟೆಂಪಲ್ಸ್ಗೆ ಹೋಗಬೇಕು. ಇಲ್ಲ, ಫಸ್ಟ್ ಅದನ್ನು ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬರ್ಬೋದು. ಸೊ ಬನ್ನಿ, ಹೋಗಿ ಬಂದ್ಬಿಡೋಣ. ಕೆಳಗೆ ನಿಂತ್ಕೋಬೇಕು. ಹೋಗ್ರಿ, ಹಿಂದೆ ನಾನು ನಾರ್ಮಲಾಗಿ ನಡ್ಕೊಂಡು ಹೋದ್ರೆ ನೀ ಅಂಥದ್ರಲ್ಲಿ ನಾನು ಹಿಂದೆಗಡೆಯಿಂದ ತಿರ್ಕೊಂಡು ವಿಡಿಯೋ ತೆಗಿಬೇಕಾ? ಚಿಕನ್ಗೋಸ್ಕರ ಅಷ್ಟು ಮಾಡ್ಕೊಂಡು ಮಾಡ್ಬೋದು, ಆದರೆ ನನಗೆ ಧೈರ್ಯ ಇಲ್ಲ. ಆಯ್ತು, ಕಟ್ ಮಾಡಿ ಕೆಳಗೆ ನೋಡ್ಕೊಂಡು ಬರ್ಬೇಕಂದ್ರೆ ಹಿಂಗೆ ತೆಗಿತೀನಿ. ಬೇಡ, ಸಾಕು, ನಿಮ್ಗೆ ಕೆಳಗೆ ನೋಡ್ಕೊಂಡು ನಡಿ. ಅಕ್ಕೋಸ್ಕರ ಸಾಹಸ ಮಾಡಿದ್ದ ಮಾಡುವಂದ್ಲು. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗಿ ಕಾಲೇ ಟ್ವಿಸ್ಟ್ ಆಗೋಯ್ತು ಅಂದರೆ ನಾವೇನು ಮಾಡೋಣ? ಬೇಡ, ನೀನು ನಡಿಯವ ಕೆಳಗೆ ನೋಡ್ಕೊಂಡು. ಗೌಡನ ಹತ್ರ ಹೋಗಿದ್ದೆ. ನಮ್ಮನ್ನ ವಿಡಿಯೋ ತೆಗ್ದಿವಿ.
ಅನ್ಕೊಂಡಿದ್ದೆ. ನಾನು ಅಷ್ಟೇ. ಬಟ್ ದೇವ್ರ ದಯೆಯಿಂದ ಪ್ರಸಾದ ಸಿಕ್ತು. ಪ್ರಸಾದ ಅಂದ್ರೆ ಸಾಕು, ಎಲ್ಲ ಬಾಯಿ ಮುಚ್ಚಿದ್ದಾರೆ ಅಂದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಅಯ್ಯ ಆಗ್ತೀನಿ ನಾವು ಮಗ್ಗಿಗೆ ಒಂಚೂರು. ಲೈಟ್ ಮೇಲೆ ಆಗಬೇಕೈತಿ. ಸೊ ತಿನ್ನೋಕೆ ಅಂತ ಬಂದಿದ್ದೀವಿ. ಏನು ಮಗಳು ನೋಡಿ ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗೋದು. ಸ್ವಲ್ಪ ಚಳಿ ಆಗ್ತದೆ, ಅದಕ್ಕೆ ಮಸಾಲೆ ಪುರಿ ಏನಾದ್ರು ತಿನ್ನೋಣ. ಸೆಕೆ ಆಗ್ತದೆ ಆ್ಯಕ್ಚುಲಿ, ಬಟ್ ವೆದರ್ ಕೋಲ್ಡ್ ಇದೆ ಅದಕ್ಕೆ ಅಷ್ಟೇ. ಹಾಯ್ ವಿನಾಯಕ್, ನಿಂಗೇನು ಬೇಕು? ನಿಂಗೇನು ಬೇಕು? ನಮ್ಮಮ್ಮ ಬೇಕು. ಅಲ್ಲ, ವೆದರ್ ಕೋಲ್ಡ್. ಎಲ್ಲ ಮಸಾಲೆ ಬೇಡ ಬೇಡ ಅಂತಿದ್ರು, ನಾನು ತಗೊಂಡೆ. ನಮ್ಮ ಅಕ್ಕಂಗೆ ಫ್ರಮ್ ಕಾಲೇಜ್ ಡೇಸ್ ಈ ಕ್ರೇಜಿ ಚಾಟ್ ಅಂದರೆ ಏನೋ ಇಷ್ಟ. ಅವಾಗಲೂ ಲೈಕ್ ಅವ್ರು ಓದಿದ್ದ ಅಮ್ಮಣ್ಣಿನಲ್ವಾ, ಸೊ ಇಲ್ಲಿಗೆ ಬಂದು ತಿನ್ನೋರು. ಇಲ್ಲ ಮತ್ತೆ ರೇಟಿಂಗ್ ಹೋಗ್ಬೇಕು. ಓ, ಅಲ್ಲೂ ಇನ್ನೊಂದಿತ್ತು. ಬೀಳಿಸ್ಬಿಟ್ಟಿಯ ಕೆಳಗೆ. ಸೊ ಗೈಸ್ ನೋಡಿ, ಓಜಿ ಬನ್ನು ದಿಲ್ಕುಸ್ ಅಂತ. ಅವಾಗ ಇದು ಪಾರ್ಟ್ ದೊಡ್ಡದಿರ್ತಿತ್ತು, ಕೇಕ್ ಚಿಕ್ಕದಿರ್ತಿತ್ತು. ಇವಾಗ ಉಲ್ಟಾ ಆಗ್ಬಿಟ್ಟೈತೆ. ಇದು 1 ರೂಪಾಯಿಗೆ ಸಿಕ್ತಿತ್ತು. ನಾನು ಆ ತಾತ ಹಿಡ್ಕೊ, ನಮ್ಮ ತಾತ ಸಿಗರೇಟ್ ತಗೊಂಬ ಅಂತ ಕಳಿಸೋರು. ಸಿಗರೇಟ್ 1 ರೂಪಾಯಿ ಕೊಡು ಅಂತ ಇಸ್ಕೊಳ್ತಿದ್ದೆ, ಅದರಲ್ಲಿ ಇಟ್ಬಿಡ್ತಿದ್ದೆ. ಆಗಲೇ ಹೈಜಾಗ್ ಹಾಕ್ತಿದ್ರು. ಬಟ್ ಅವಾಗ ಬರ್ತಿದ್ದೆ, ಟೇಸ್ಟ್ ಇಲ್ಲ ಇವಾಗ. ನೀನು ಅವಾಗ ಕ್ಯೂಟ್ ಆಗಿದ್ದೆ. ಈಗ ಗೈಸ್, ನಾವು ಅಲ್ಲಿ ತಿಂದಾದ್ಮೇಲೆ ಇನ್ನೊಂದ್ಸತಿ ಇಲ್ಲಿ ತಿನ್ನೋಣ ಅಂತ ಬಂದಿದ್ವಿ. ನಮ್ಮ ಮಮ್ಮಿಗೆ ಅಲ್ಲಿ ಸೆಟ್ ಆಗಲಿಲ್ಲ, ಅದಕ್ಕೆ ಅವರಿಗೆ ಸೇವಪುರಿ ಫೇಮಸ್ ರವಿ ಚಾಟ್ಸ್ ಅಲ್ಲಿ ಬಂದಿದ್ವಿ. ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ನಿನ್ನೆ ಒಂಚೂರು ಎಲ್ಲರೂ ಮಾಡ. ನಮಸ್ಕಾರ ಮೇಡಮ್ರೆ, ಮಾಮಿಗೆ ಅಡ್ಬಿಡ. ಹಾಂ, ಮಾಮಿಗೆ ಅಡ್ಬಿಡ. ಹಾಂ, ಅಡ್ಬಿಡ ಮಾಮಿಗೆ. ಹಾಂ, ವೆರಿ ಗುಡ್ ಮನೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಶಿಲಾನ್ಯ ಅಂತ ಕುತ್ಕೊಂಡು ಸ್ವಲ್ಪ ಶಕ್ತಿ ಇಲ್ಲ, ಶಕ್ತಿ ಇಲ್ಲ. ಉದ್ದೇಶ ಏನಿಲ್ಲ. ಚಾಂಪಿಯನ್ ಮಾಡ್ಬಿಡು. ಚಾಂಪಿಯನ್ ಇಲ್ಲಿ ನರ ಕೇಳ್ತಾಳ ಹಂಗೆ. ದೂರಿ ದೂರಿ. ಅಲ್ಲ, ಅದು ಬೊಂಬೆ ಹೇಳುತ್ತಿತ್ತು. ಬೊಂಬೆ ಹಾಡುತ್ತೈತೆ. ನೀನೇನಾದ್ರು ಬರುತ್ತೆ. ಎಲ್ಲ ಮೈಸೂರು ಬಂದ್ಮೇಲೆ ಹಾಗೆ ಕೆರೆ ಅದ ನೋಡಿ. ಈಗ ಅವೆಲ್ಲ ಏನಿಲ್ಲ, ಬೈಲು ಹೋಗೋದ ಕೆರೆಗೆ ನೀರು ಕುಡಿಯಕ್ಕೆ ಬರ್ತಿದ್ದು. ಆ ಗುಂಡಿಗೆ ಇದಕ್ಕೆಲ್ಲ ಕುಡಿಸ್ಬಿಟ್ಟು ಎಲ್ಲ ಇದು ಮಾಡಿದ್ರೆ ಅವಕ್ಕೆ 1 ಅವರ್ ರೆಸ್ಟು, 1 ಅವರ್ 2 ಅವರು. ಯಾಕಂದ್ರೆ ಇವರೆಲ್ಲ ಬಂದು ಮನೆಗೆ ಊಟ ಗೀಟ ಮಾಡ್ಕೊಂಡು ಹೋಗಂಟ ಎಲ್ಲ ಕೆಡ್ಕೊಳ್ಳೋವಲ್ಲಿ ಆರಾಮಾಗಿ ಗಾಳಿ ತಗೋತಾ ಇದ್ದು. ಆ ಟೈಮಲ್ಲಿ ಎಲ್ಲ ಗೊಬ್ಬರ ತಪ್ಪೆ ಇಡೋದಲ್ಲ, ಅರ್ಧ ಗೋರ್ಕೊಂಬಂದು ಇಡ್ತಿದ್ದು. ಗೋರ್ಕೊಂಬಂದು ನಮ್ಮ ತಿಪ್ಪೆಗೆ ಹಾಕ್ತಿದ್ದು.
ತಗೊಂಬಂದು ಹಾಕಿದ್ರೆ ಆಗ ನಾವು ಗೊಬ್ಬರಕ್ಕೆ ಗೊಬ್ಬರಕ್ಕೆ ಗೊಬ್ಬರ ಹೊಲಕ್ಕೆ ಹಾಕಕ್ಕೆ ಅದು ಗೊಬ್ಬರ ಆಗೋದು ಅದು ಗೊಬ್ಬರ ಆದ್ಮೇಲೆ ಗಾಡಿನ ನೋಡ್ಕೊಂಡೋಗಿ ಎಲ್ಲ ಇದು ಮಾಡಿ ಹೊಲಕ್ಕೆ ಗೊಬ್ಬರ ಹಾಕೋರು. ಆ ಗೊಬ್ಬರ ಈಗೆಲ್ಲ ಇವರೇ ಬಂದ್ಬಿಟ್ಟು ಎಲ್ಲ ತಗೊಂಬಂದ್ರೆ ನಿನ್ಗೇನು ಅದ್ ತಗೊಂಬಂದ್ರೆ ನಮ್ಮಪ್ಪ ಆಗ ಕರ್ಕೊಂಡು ಹೋಗೋದು ಮಲ್ಲಪ್ಪನ ಹೋಟ್ಲಿತ್ತು ಆಗ. ಮಲ್ಲಪ್ಪ ನಾಗಪ್ಪ ಅಂತ ಇಬ್ರು ಇದ್ರು. ಮಲ್ಲಪ್ಪನ ಹೋಟ್ಲು ಫೇಮಸ್. ಆಗ ತಿಂಡಿ ಗಿಂಡಿ ಇಲ್ಲ, ಬೋಂಡಾ ಟೀ. ತಿಂಡಿಗೆ ಹೋಗ್ಬೇಕಂದ್ರೆ ಅಜ್ಜಿಪುರ ಹೋಗ್ಬೇಕು. ಆಗ ಯಾವಾಗ ಈ ಟೊಮೊಟೊ ಕುಯ್ದಾಗ ಕಟ್ ಮಾಡಿ ಎಲ್ಲ ಇದು ಮಾಡಿ ತಕೊಂಡೋಗಿ ಗೂಡೆನೆಲ್ಲ ಹಾಕೊಂಡು ತಕೊಂಡು ಹೋದಾಗ ಅಲ್ಲಿ ಸುಂದರಪ್ಪನ ಹೋಟ್ಲು ಅಂತ ಇತ್ತು. ಅವನು ಬ್ರಾಹ್ಮಣರವನ ಚಡ್ಡಿ, ಇಷ್ಟುದ್ದ ಚಡ್ಡಿ ಹಾಕೊಂಡು ಇದು ಬನೀನು. ಏನ್ ಟೇಸ್ಟ್ ಇರೋದು ಅಂದ್ರೆ ಇದು ಟೊಮೊಟೊ ಬಾತ್ ಇವತ್ತು ನೆನ್ಸ್ಕೊಂಡ್ರೆ ಇಲ್ಲ ಅದು. ಅದನ್ನ ಕೊಡ್ಸೋರು ಕರ್ಕೊಂಡು ಹೋಗೋರು. ಅಪ್ಪ ಹೊಡೆದಿಲ್ವ ಒಂದಿನ ಆಳುಗಳನ್ನ ಕರ್ಕೋಗೋರು. ಬೈದಿಲ್ಲ ಒಂದ್ ಮಾತು ನಿಂಗೆ ಬೈದಿಲ್ಲ. ಮತ್ ನೀನ್ ಯಾಕೆ ನಮ್ಗೆ ಹಿಂಗ್ ಬಾಯ್ಕ್ ಬಂದಂಗ ಬೈತೀಯಾ? ನೀನೇನ್ ಬಾರಿ ಕೇಳ್ಬಿಡ್ತಿದ್ದೆ ಹೇಳಿದ ಮಾತು. ನೀವು ಕೇಳಲ್ವಲ್ಲ. ಅಯ್ಯೋ ಅಯ್ಯೋ ಹೌದಂತೆ. ಆಗ ಹಂಗಾಗಿ ಅವರು ಎಲ್ಲ ಇದು ಮಾಡಿ ಆಳುಗಳು ಕರ್ಕೊಂಡೋದ್ರೆ ಅವ್ರಿಗೂ ತಿಂಡಿ ಕೊಡಿಸ್ಬಿಟ್ಟು ಎಲ್ಲ ಇದು ಮಾಡಿ ಅವ್ರಿಗೆ ಅದೇ ಖುಷಿ ಆಳುಗಳಿಗೆ. ಹೋಟ್ಲಿಗೆ ತಿಂಡಿ ಅಂದ್ರೆ ಖುಷಿ ಅವ್ರಿಗೆ. ಟೊಮಾಟೊ ಎಲ್ಲ ಇದು ಮಾಡ್ಬಿಟ್ಟು ಗೋಡೆಗೆ ಹಾಕ್ಬಿಟ್ಟು ಅಲ್ಲೋಗಿ ಅವ್ರು ಕೊಡ್ತಾರೋ ಬಿಡ್ತಾರೋ ಫಸ್ಟ್ ತಿಂಡಿಗೆ ಎಷ್ಟು ಬೇಕಾದ್ರೆ ದುಡ್ಡು ಇಸ್ಕೊಂಡು ಹೋಗಿ ಎಲ್ಲಾರ್ಗು ತಿಂಡಿ ಕೊಡಿಸಿ ಇದು ಮಾಡಿ ಕಳಿಸೋರು. ಆ ಥರ ಬದುಕು ಹಂಗಿತ್ತು ಆಗ. ಮನೆಯಲ್ಲಿ ಏನ್ ಕಡ್ಲೆಕಾಯಿ ರಾಗಿ ಹೆಂಗ್ ಕೇಳ್ತೀಯ, ಇದು ಏನೋ ಕಡ್ಲೆಕಾಯಿ ರಾಸಿನೇ ಬಿದ್ದಿರೋ. ಆಗ ಎತ್ಕೊಂಡು ಹುರ್ಕೊಂಡು ತಿಂತಿದ್ದು. ಹಾಗೆ ಈಗ ನೆನ್ಸ್ಕೊತೀವಿ ಆ ಟೇಸ್ಟ್. ಆಗ ಯಾಕೆ ತಿನ್ನೋದು ಎಬ್ಳು ಬೇಡ ಅನ್ಸುತ್ತೆ. ಕೇಳಿ ನೀವ್ ಹೆಂಗೆ ನಿಮ್ ಭಾಷೆನ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಲೇಟ್ ಮಾಡ್ಕೊತೀರಾ? ಅಂದ್ರೆ ಬೆಂಗಳೂರಲ್ಲಿ ಇದ್ದಾಗ ಬೆಂಗಳೂರು ಭಾಷೆ, ಊರಿಗೆ ಹೋಗಿದ ತಕ್ಷಣ ಅದೇ ಕಾಲಕ್ಕೆ ತಕ್ಕಂತೆ ವೇಷ ತಕ್ಕಂತೆ ಭಾಷೆ ಚೇಂಜ್ ಆಗ್ಬೇಕು. ನಡವಳಿಕೆ ಗೊತ್ತಾಯ್ತಾ? ಇದು ನನ್ನ ಇದಲ್ಲ, ಈವನ್ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಅಯ್ಯೋ ಎಲ್ಲೋದ್ರು ಬರೀ ಅಣ್ಣವರು ಸಿದ್ದರಾಮಯ್ಯ, ಅಣ್ಣವರು ಸಿದ್ದರಾಮಯ್ಯ. ಇವ್ರಿಬ್ರು ಬಿಟ್ಬಿಟ್ಟು ನಿಂಗೇನ್ ಗೊತ್ತಿಲ್ಲ. ಅವ್ರಿಂದ ಏನ್ ಅಳವಡಿಸ್ಕೊಂಡಿದ್ಯಾ ನೀನು? ಶಾಂತವಾಗಿರ್ಬೇಕು. ಶಾಂತಿ ನಿನ್ನಲ್ಲಿಲ್ಲವಲ್ಲ. ಅವ್ರಿಗೂ ಕೋಪ ಬರ್ತಿತ್ತು, ಆದ್ರೆ ನಿನ್ನಂಗ್ ಕಿರ್ಚಾಡ್ತಿರ್ಲಿಲ್ಲ. ಅಲ್ಲ, ಅವ್ರಿಗೂ ಕೋಪ ಬರ್ತಿತ್ತು. ಅವ್ರು ಶಾಂತಿ ಇರೋ ಟೈಮಲ್ಲಿ ನೀನ್ ಕಿರ್ಚಾಡ್ತಿರ್ತೀಯ, ಅವ್ರ ಕೋಪ ಬಂದಿದ್ದ ಟೈಮಲ್ಲಿ ನೀನ್ ಶಾಂತವಾಗಿರ್ತೀಯ. ಆ ತರ ನೀನು. ನಾನ್ ತೋರಿಸ್ತೀನಿ ಗೈಸ್ ನಮ್ ಡ್ಯಾಡಿ ಕೋಪ ಬಂದಾಗ ಹೆಂಗ್ ಆಡ್ತಾರೆ ಅಂತ, ನಮ್ಮನ್ನೆಲ್ಲ ಹೆಂಗ್ ಬೈತಾರೆ. ಕ್ಯಾಮ್ರಾ ಇಡ್ಬೇಕು. ಕೋಪ ಬರೋದು ಸಹಜ ಮನುಷ್ಯನ್ಗೆ, ಆದ್ರೆ ಅದು ಕ್ಷಣಿಕ, ಅದು ಶಾಶ್ವತವಾಗಿರಲ್ಲ. ನನ್ನ ಹತ್ರ ಒಂದ್ 5 ನಿಮಿಷ 10 ನಿಮಿಷ ಅಷ್ಟೇ. ತಿರುಗಿ ಮತ್ತೆ ಆಗ್ಲೇ ನಾನೇ ಬಂದು ಮಾತಾಡಿಸ್ತೀನಿ, ನಾನೇ ಹೋಗಿ ಇದು ಮಾಡ್ತೀನಿ ಎಲ್ಲಾರ್ನು. ಅರ್ಥ ಆಯ್ತಾ? ಅದೇನೋ ನಿಜ ಮಾತಾಡ್ತಾರೆ. ನಮ್ಮ ಮಮ್ಮಿ ತರ ಹಂಗೆಲ್ಲ ಮುಂಚ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದೆಲ್ಲ ಇಲ್ಲ. ನಮ್ ಡ್ಯಾಡಿ 1 ನಿಮಿಷ ಬೈತಾರ, 1 ನಿಮಿಷಕ್ಕೆ ಸರಿ ಹೋಗ್ತಾರೆ. ಬಟ್ ನಮ್ಮ ಒಳ್ಳೇದಕ್ಕೆ ಕೆಟ್ಟದ್ದಾಗಿ ಅವಳ ಹತ್ರ ಇದ್ರು ಇವಳು ತಟ್ಟೆಲ್ ಬಂದು ಇಣಕ್ ನೋಡ್ತಾ ಇರೋದು ನೋಡಿ. ಏನ್ ಹಾಕೊಂಡೈತೆ ಅಂತ. ಸೌತೆಕಾಯಿ ಇಷ್ಟ ಅವಳಿಗೆ. ಸಾಂಬಾರ್ ಹಾಕೊಂಡ ಮನೆ ಹೇಗಿದೆ ನೀವ್ ಹೇಳೇ ಇಲ್ಲ. ಓ ನಮ್ ಡ್ಯಾಡಿ ಮಾಡಿರೋ ಸಾಂಬಾರ್ ಅಂತ ಹೆಂಗಿದೆ ಅಂತ ಕೇಳ್ತಾವ್ರೆ. ಜಾಸ್ತಿ ಮಸಾಲೆ ಏನ್ ಹಾಕಿಲ್ಲ, ತುಂಬಾ ಕುದಿಸ್ಬಿಟ್ಟಿದ್ದೀರಾ. ನೀವು ಹಂಗೆ ಇರ್ಬೇಕು ಮುದ್ದೆಗೆ. ನಾನು ಏನೇ ಅಂದ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇದಾಯ್ತಲ್ಲ, ಅದು ಚೆನ್ನಾಗಿ ಬೆಂದೋಗ್ಬಿಟ್ಟೈತೆ. ಬೇಯಿಸ್ಬಿಟ್ಟಾರೆ ಕುಕ್ಕರಲ್ಲಿ, ಬೆಂದೋಯ್ತು. ಅದ್ರ ಜೊತೆಗೆ ಇದಕ್ಕೆ ಹಾಕದ್ನಲ್ಲ, ಇದು ಕೂತಿರ್ಲೇಬೇಕಲ್ಲ ಖಾರ. ಡ್ಯಾಡಿ ಮಾಡಿರೋ ಸಾಂಬಾರು, ಡ್ಯಾಡಿ ಸಾಂಬಾರ್ ಮಾಡಿದ್ರೆ ಜಸ್ಟ್ 2 ಸತಿ ಒಂದೊತ್ತು ತಿನ್ಬೋದು. ಕರೆಕ್ಟಾಗಿ ಅಷ್ಟು ಆಗುತ್ತೆ ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರೋದು ಅಷ್ಟೇ. ಖಾಲಿ ಆಗೋಗಿರುತ್ತೆ ಅಂತ, ಖಾಲಿ ಆಗುತ್ತೆ ಅಲ್ವಾ? ಬಂದೆ. ನಂದು ಅಂತ ಹೇಳು. ನಂದು ಅನ್ನು ಅಮ್ಮ, ನಂದು ಮಾಡು ಅಮ್ಮ, ಇದು ಮಾಡು ಮತ್ತೆ. ನಂದು ಅಮ್ಮ, ಇದು ನಂದು ಅಮ್ಮ. ನಂದಮ್ಮ. ನಂದು ಅಮ್ಮ, ನಂದು ಅಮ್ಮನು, ನಂದು ಅನ್ನಮ್ಮನು. ಬೇಡ ಹೋಗ್ ನೀನು, ನೀ ಬೇಡ, ಮುಟ್ಬೇಡ ಅಮ್ಮನು, ಮುಟ್ಬೇಡ. ಇದು ನೀನು ಯೂಸ್ ಮಾಡಿದ್ರೆ ಮಾಡು, ಎಲ್ಲರಿಗೂ ಕೊಟ್ಬಿಡು.
ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ನಾಳಿದ್ದು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ್ದ್ರಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ಇವಳ್ದು ಪ್ಯಾಂಪರ್ಸ್ ತರಿಸ್ತೀವಲ್ಲ ಬಾಕ್ಸು, ಅದ್ರೊಳಗೆ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ನಂಗೆ ಯೂಸ್ ಮಾಡಿ ಮಾಡಿ ಬೋರ್ ಆಗಿದೆ. ನೀನು ಯೂಸ್ ಮಾಡಿ. ಇವು ಆಗಲ್ವೇನೋ? ಆಗತ್ನಾ? ಯಾರು ಆಗಲ್ಲ ಅಂತ ಹೇಳಿದ್ದು? ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಬಣ್ಣ ಅನ್ಸುತ್ತೆ. ವಿನಾಯಕಿ ಪ್ಲೀಸ್, ನಾನು ಅದೆಲ್ಲ ಎಳಿಬೇಡ, ನಾನು ಮಡ್ಚ್ ಇಡ್ತಾ ಇದ್ದೀನಿ. ನಿನ್ ಎಳಿ ಅಂತ ಯಾರು ಹೇಳಿದವರು? ಹುಡುಗಿ ಎಲ್ಲ ಎಳಿತಾಳ. ವಿನಾಯಕಿ ಇಟ್ಕೊಳ್ಳೋ ಅದನ್ನ. ಹೋಗ ಕಡೆಗೆ. ಜರಗ ಕೂಚೋ ಅಲ್ಲಿ, ಕೂಚೋ ಮಾಡಿ. ಸೊ ಎಲ್ಲಾನು ಎತ್ಕೊಂಡು ಹೋಗಲ್ಲ, ಇಲ್ಲೂ ಸ್ವಲ್ಪ ಇಟ್ಟಿರ್ತೀನಿ, ಬಿಕಾಸ್ ಅವಾಗ ಬರ್ತಾ ಇರ್ತೀನಲ್ಲ. ಸೊ ಅದಕ್ಕೇನೆ. ಆ್ಯಂಡ್ ಹೋಗೋ, ಬೇಡದೆ ಇರೋದು ಯಾವುದು ಬೇಡ ಅಂತ ಅನ್ಸುತ್ತೋ ಅಲ್ಲಿ ಬಂದು ಹೇಳ. ಡಬ್ಬ ಕೆಳಗಿಡು. ಈಗ ಡಬ್ಬಕ್ಕೆ ಬರೋದವು. ಬಾರ ಏನ್ ಡ್ರಾಮಾ ಗುರು, ಏನ್ ಡ್ರಾಮಾ ಮಾಡ್ತಾಳೆ. ಬಾರ. ಇದು ಹಾಕೊಂತೀವ ನೀನು ಡ್ರೆಸ್ಸು ಯೂಸ್ ಮಾಡಂಗಿದ್ರೆ ಮಾಡು. ಯಾವ್ದು ಇದು? ಐ ಥಿಂಕ್ ಈ ಬಾಕ್ಸ್ ಸಾಲಲ್ಲ ಅನ್ಸುತ್ತೆ. ನಂದು, ನನ್ನ ಮಗಳದು. ಇದು ಒಂದು ನಂದು ಪ್ಯಾಂಟ್ ಅಮ್ಮ, ಇನ್ನೊಂದು ಇದೇನಾ ನನ್ನ ಪ್ಯಾಂಟು? ಇದೇನಾ? ಏನ್ ಈ ಕಲರ್ ಐತೆ? ಅದೇ ಅಕ್ಕ ನಿಂದು. ಹೌದಾ? ಅಲ್ಲಿಂದ ಇರ್ಬೇಕು ನೋಡು ಬೇರೆದು. ಎಲ್ಲ ಗಜ್ಜಿ ಬಿಜ್ಜಿ ಆಗಿದೆ. ಅಲ್ಲೋಗಿ ಎಲ್ಲಿ ಜೋಡಿಸ್ಕೊಂತೀನೋ ನನಗಂತೂ ಗೊತ್ತಿಲ್ಲ. ಅಲ್ಲಂತೂ ಫಸ್ಟೇ ಜಾಗ ಇಲ್ಲ ಬಟ್ಟೆಗಳಿಗೆ. ಇದೇ ಬಾಕ್ಸ್ ಐತಲ್ಲ. ಈ ಬಾಕ್ಸ್ನ ಹಂಗೆ ಎತ್ತಿಟ್ಬಿಡೋದು. ನೋಡಿ ಎಲ್ಲ ತಂದಿದ್ದೆ ಇಲ್ಲಿಗೆ ಅಂತ. ಆಗ್ಲೇ 1 ವರ್ಷ ಹೋಯ್ತೋ ದೇವ್ರೇ, ಆಗ್ಲೇ 1 ವರ್ಷ ಹೋಯ್ತೋ ದೇವ್ರೇ. ನಿಜಾನೇ ಗೊತ್ತಾಗ್ತಾ ಇಲ್ಲ. ಎರಡು ಬಾಕ್ಸ್ ಐತೆ, 2 ಬಾಕ್ಸ್ಗೂ ಇಡಬೇಕು. ನೋಡೋಣ, ಆಗತ್ತೆ ಅನ್ಸುತ್ತೆ. ಸಾಕಲ್ವ ಇಷ್ಟು? ಸಾಕಾಗುತ್ತೆ, ಹಾಕು. ಇಷ್ಟೇ ಅಲ್ವಾ ಇರೋದು. ಸೊ ಇನ್ಮೇಲೆ ಏನು ಅನ್ಕೊಂಡಿದ್ದೀನಿ ಅಂತಂದರೆ, ನನ್ನ ಮನೇಲಿದ್ದಾಗೆಲ್ಲ ಬರೀ ಏನೊಂದು ಟೀ ಶರ್ಟು ಪ್ಯಾಂಟು ಇದನ್ನೇ ಹಾಕ್ತಿದ್ದೆ. ಸೊ ಇನ್ಮೇಲಿಂದ ಯಾವ್ದಾದ್ರು ಹಾಕದೇ ಇರೋ ಡ್ರೆಸ್ಸಸ್ ಇದೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಹಳೇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿ ವಿಲ್ ಸಿ. ವಿ ವಿಲ್ ಸಿ. ಬಿಕಾಸ್ ಅಲ್ಲಿರೋ ಸೆಕೆಗೆ ಐನೋ ಅಲ್ಲಿ ತುಂಬ ಸೆಕೆ, ಬಟ್ ಸ್ಟಿಲ್ ನಾನು ಅದೇ ಅನ್ಕೊತಾ ಇರೋದು. ಇಲ್ಲಾಂದರೆ ಆ ಬಟ್ಟೆಗಳೆಲ್ಲ ವೇಸ್ಟ್ ಆಗುತ್ತೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? ಅಟ್ಲೀಸ್ಟ್ ಹಾಕಿ ಅರ್ಧ ಹಾಕೋಣ ಅಂತ ಅಷ್ಟೆ. ಅರ್ಧ ಹಾಕೋಣ ಅಂತಲ್ಲ, ಇಲ್ಲೊಂದೆರಡು ಇರಲ್ಲ. ಇನ್ಮೇಲೆ ಏನು ಅನ್ಕೊಂಡಿದ್ದೇನೆಂದ್ರೆ, ನಾನು ಏನು ಮಾಡ್ತಿದ್ದೆ, ಡೈಲಿ ಅಂದರೆ ಬೆಳಗ್ಗಿಂದ ಸಾಯಂಕಾಲ ರಾತ್ರಿವರೆಗೂ, ನೆಕ್ಸ್ಟ್ ಡೇವರೆಗೂ ಜಸ್ಟ್ ಇದು ಟೀ ಶರ್ಟು ಮತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೊತಿದ್ದೆ. ಸೊ ಅದನ್ನು ಇನ್ಮೇಲಿಂದ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲಿಂದ ನೀಟಾಗಿ ರೆಡಿ ಆಗಬೇಕು ಮನೇಲಿದ್ರೂ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ನನ್ನ ಟ್ರಾವೆಲ್ ಬಿಲ್ಲಿಗೆ ಹೋಗ್ತಾ ಇದ್ದಾವೆ. ಆ್ಯಂಡ್ ದೆನ್ ಮೈ ಟೀ ಶರ್ಟ್ಸ್. ನಾನು ಇಲ್ಲಿ ಬಂದರೆ ಏನು ವಿನೂತನ ಡ್ರೆಸ್ ಇರುತ್ತಲ್ಲ, ಸೊ ಎಸ್ ಫೈನ್ ಟು ವೇರ್ ಡ್ರೆಸ್. ಸಾಲ್ತಾನೆ ನಿಂದೈತಲ್ಲ ಬ್ಯಾಗ್, ಅದಕ್ಕೆ ತುರ್ಕೋ.
ಇನ್ನೊಂದು ಇದೈತಲ್ಲ ನಾಳೆಗೆ ಒಂದು ಬಟ್ಟೆ ಇಟ್ಕೊಂಡಿಲ್ಲ ನಾನು. ಬಿಡು, ನಾಳೆಗೆ ಇನ್ನೇನು ಟಾಪೆ ಹಾಕತ್ತೀನಿ ಅಂದಲ್ಲ. ಓ, ಅದಕ್ಕೂ ಇಟ್ಟಿಲ್ವಾ? ಗೈಸ್, ಸಿ ದಿಸ್ ಗರ್ಲ್ ಎಲ್ಲ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನ. ತಿಕ್ಲಿ ತರಲ್ಲ, ತಿಕ್ಲಿ. ಅಲ್ಲ, ಅಟ್ಲೀಸ್ಟ್ ಒಂದು ಡ್ರೆಸ್ ಇಡ್ಬೇಕು ತಾನೆ ನಾನು. ಇಲ್ಲಿ ಇದೊಂದು ಇಡ್ತೀನಿ, ಇದೊಂದು ಹೇಳ್ತೀನಿ. ಹೊಟ್ಟೆ ಸಿಗ್ತೈತೆ, ಬೇಗ ಮುಗ್ಸಮ್ಮ. ಇದೊಂದು ಹಿಡ್ತೀನಿ, ಮತ್ತೆ ಇದೊಂದು ಹಿಡ್ತೀನಿ. ಅದಿಡ್ಲ ಇದಿರಲಿ. ಯಾವುದೋ ಒಂದು ಇಡು ಟೈಮ್. ಇದನ್ನ ಸ್ಲೀವ್ಸ್ ಕಟ್ ಮಾಡ್ಕೊಳ್ತೀನಿ ಅಷ್ಟೇ. ಇದಕ್ಕಿಷ್ಟ. ಮಮ್ಮಿ, ನನ್ನ ಮಗಳ ಬಟ್ಟೆ ಎಲ್ಲ ಇನ್ನೂ ಇದೆ. ಪ್ಲಾಸ್ಟರ್ ನೀನು ತಗೊಂಡು ಬನ್ನಿ. ಯಾರು ತಗೊಬರ್ತಾರೆ? ತಗೊಬನ್ನಿ ಅಂತ. ನಾನೇ ತಗೊಂಡ್ಬರ್ತೀನಿ. ಸೊ ಒಂದು ಬಾಕ್ಸ್ ಕಂಪ್ಲೀಟ್ ಆಯಿತು. ಈಗ ನನ್ನ ಮಗಳ ಬಟ್ಟೆಗಳನ್ನ ಎತ್ಕೊಳ್ಬೇಕು. ಅದಕ್ಕೂ ಬಾಕ್ಸ್ಗೆ ಹಾಕೊಂಡ್ಬಿಡ್ಲಾ ಅಂತ ನೋಡ್ತಾ ಇದ್ದೀನಿ. ಏನು ಮಾಡಲಿ? ಬಾಕ್ಸ್ಗೆ ಹಾಕೊಂಡ್ಬಿಡ್ಲಾ? ಬೆಸ್ಟ್. ಬಾಕ್ಸ್ಗೆ ಹಾಕೋ. ಇಲ್ಲ, ಇನ್ನೆಲ್ಲ ಎತ್ಕೊಯ್ತೀಯಾ? ಇನ್ನಂಗೆ ಎತ್ಕೊಯ್ತೀಯ? ಅಲ್ಲ, ಬ್ಯಾಗಿಗೆ ಹಾಕೊಂಡ್ರೆ ಅದಕ್ಕೆ ಇಟ್ಕೊಳ್ಬೋದಲ್ಲ ಅಂತ. ಏನು ಜಾಸ್ತಿ ಏನಿಲ್ಲ, 7 ಒಬ್ಬಿಳ್ದು. ಸ್ವಲ್ಪನೇ ಇರೋದು. ನಮ್ಮದೇ ಬ್ಯಾಗ್ ಅನ್ಸುತ್ತಲ್ವಾ? ಇಲ್ಲ, ಇದು ಸಾಲಲ್ಲ. ದೊಡ್ಡ ಕಿಟ್ ಬ್ಯಾಗೆ ತಗೋಬೇಕು. ಅದೆಲ್ಲ ಆಯ್ತು, ಗ್ರೀನ್ ಕಲರು ಅಲ್ಲೇ ಇರಬೇಕು. ಇದ್ರೊಳಗೆ ಹಾಕ್ಬಿಟ್ಟವ್ರ. ಹಾಕೋರ ಇಟ್ಕೊಂಡು ದೂರಿ ನಿನ್ ಕೈ ಕಮ್ಮ ದೂರಿ ದೂರಿ ಅದ್ರ ಅದ್ರ ಮೇಲೆ ಹೋಗಕ್ಕೆ ಸಿನಿಮಾ ಇದ್ರ ಮೇಲೆ ಮನಿ ಕಂಡು ದಬಾಕ ಈಗ ಎಲ್ಲಿಡು ಹೇಳ್ತೀನಿ. ಹೆಂಗ್ ಆಡ್ತಾಳೆ ನೋಡ್ಬೇಕಾರೆ. ಬಿಡು ಬಾಯಿ ಕಡೆ ವಿನಾಯಕಿ. ಬಾ ಇಲ್ಲಿ ಹಾಕ್ತೀನಿ. ಬಾ ಇಲ್ಲಿ 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 ಬಾ ಇಲ್ಲಿ ಬಾ ಇಲ್ಲಿ ಇಲ್ಲಿ ಪಚ್ಚ ಎತ್ತು ಕಾಲ ಎತ್ತು. ಟಚ್ ಮಾಡು ಬಾಯಿ. ಇತ್ತಿನ ಅತ್ತಾಗ ದುಂಪ್ತದ, ಅತ್ತಿನ ಇತ್ತಾಗ ದುಂಪ್ತದೆ. ಬಾ ಬಾ. ಈಗ ಇಲ್ಲಿಗೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.